ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರ ವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃ ಮಿತ್ರರಿಗೆಲ್ಲ ನಮಸ್ಕಾರ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 178ನೇ ಸಂಚಿಕೆಯಲ್ಲಿ ಕಥಾವಾಚಕರಾಗಿ ನಮ್ಮೊಂದಿಗಿದ್ದಾರೆ ಉಪನ್ಯಾಸಕರಾದ ಸುಮತಿ ಶೆಣೈ ಗಂಗೊಳ್ಳಿ. ಬನ್ನಿ ಕಥೆ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ. ನಾನೀಗ ಓದಿ ಹೇಳುವ ನಾನು ಬರೆದ ಕಥೆಯ ಶೀರ್ಷಿಕೆ ಜಾಹ್ನವಿ. ಜೀವನಾನಂದಾಶ್ರಮದಿಂದ ಮಾತಾಡ್ತಾ ಇದ್ದೇವೆ. ಜಾಹ್ನವಿ ಗೊತ್ತಲ್ವಾ ಮೇಡಮ್, ಅವಳು ನಿಮ್ಮ ಹೆಸರು ಹೇಳಿದ್ಲು. ಈಗ ಅವಳ ಆರೋಗ್ಯ ತೀರಾ ಹದಗೆಟ್ಟಿದೆ, ಚಿಂತಾಜನಕ ಸ್ಥಿತಿಯಲ್ಲಿದ್ದಾಳೆ. ಒಮ್ಮೆ ಬರ್ತೀರಾ ನೋಡಿ ಹೋಗುವುದಕ್ಕೆ? ಹಾಗೆ ರಥಬೀದಿಯ ಪೈಗಳ ಹೆಂಡತಿಯನ್ನೂ ಬರಹೇಳಿ ಅಂತ ಬೊಬ್ಬೆ ಹಾಕ್ತಿದ್ದಾಳೆ ಅಂತ ಆಶ್ರಮದ ಶುಶ್ರೂಷಕಿ ಕೇಳಿದಾಗ ಹೇಗೆ ಉತ್ತರಿಸುವುದೆಂದು ನನಗೆ ತೋಚಲಿಲ್ಲ. ಹೆಸರು ನೆನಪು ಮಾಡಿಕೊಂಡಾಗ ಅವಳೇ ಇರಬೇಕು ಎಂದು ಅವಳ ತಮ್ಮ ವಾರಿಸುದಾರನಾಗಿ ಆಶ್ರಮಕ್ಕೆ ಸೇರಿಸಿದವನು ಅವನೇ ಅಲ್ವಾ ಅಂತೇನೋ ಕೇಳಿದರೂ ಆಚೆಯಿಂದ ಅದೇ ಆತುರದ ಮಾತುಗಳು. ಜಾಹ್ನವಿ ನಮ್ಮೊಂದಿಗೆ ಅಷ್ಟೊಂದು ಆತ್ಮೀಯಳೇನಾಗಿರಲಿಲ್ಲ. 5-6 ವರ್ಷಗಳ ಹಿಂದೆ ಕುಂದಾಪುರದ ಹೂವಿನ ಮಾರುಕಟ್ಟೆಯ ಹತ್ತಿರ ಗುಜರಿ ಹೆಕ್ಕುತ್ತಾ ದೊಡ್ಡ ದೊಡ್ಡ ರಟ್ಟುಗಳನ್ನು ಹಿಡಿದು ನಿಂತು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ನಮ್ಮತ್ತ ಕಳ್ಳ ನೋಟ ಬೀರುತ್ತಿದ್ದ ಅವಳನ್ನು ಕಂಡು ನಾವಿಬ್ಬರೂ ಮರುಗಿದ್ದೆವು. ನಾವು ಹತ್ತಿರ ಮಾತಾಡಲು ಬರುತ್ತೇವೆ ಅಂತ ಗೊತ್ತಾದಾಗ ಕೂಡಲೇ ಅಲ್ಲೇ ಇದ್ದ ಒಳದಾರಿಯಲ್ಲಿ ದಾಪುಗಾಲು ಹಾಕಿ ವೇಗವಾಗಿ ಹೋಗಿಬಿಟ್ಟಳು. ಆಶ್ರಮದ ಪರಿಚಾರಕಿ ಮಾಲತಿ ಪೈಯವರ ಬಗ್ಗೆಗೂ ಹೇಳಿದ್ದರಿಂದ ಅವರಿಗೆ ಫೋನಾಯಿಸಿ ವಿಷಯ ತಿಳಿಸಿದೆ. ಮೊದಲು ಅಲ್ಲಿ ಹೋಗಲು ಒಪ್ಪದ ಅವರನ್ನು ಕೊನೆಗೂ ನಾನು ಮನವೊಲಿಸಿದೆ. ಬ್ರಹ್ಮಾವರದ ಹೊರವಲಯದ ಹಳ್ಳಿಯಲ್ಲಿರುವ ಆ ಧಾಮಕ್ಕೆ ಹೋದಾಗ ಏನೋ ಕನವರಿಸುತ್ತಾ ಮಲಗಿದ ಮಧ್ಯ ವಯಸ್ಸಿನ ಜಾಹ್ನವಿ ನಮ್ಮನ್ನು ಕೂಡಲೇ ಗುರುತಿಸಿದಳು. ಆದರೆ ಎಲ್ಲವೂ ಅಸ್ಪಷ್ಟ. ನಮ್ಮಿಬ್ಬರ ಕೈ ಹಿಡಿದು ಅವಳಿಗಿದ್ದಷ್ಟು ಬಲ ಹಾಕಿ ಅದುಮಿದಳು. ಮಾಲತಿಯನ್ನು ನೋಡಿ ಏನೋ ಪಾತ್ರೆಯನ್ನು ತೋರಿಸಿದಂತೆ ಕೈ ಸನ್ನೆ ಮಾಡಿದಳು. ನನ್ನನ್ನು ನೋಡಿ 2 ಕೈಗಳನ್ನು ಕಷ್ಟದಿಂದ ಮೇಲೆತ್ತಿ ಚೌಕಾಕಾರ ಮಾಡಿದಳು. ಆದರೆ ಅವಳ ದುಸ್ಥಿತಿಯನ್ನು ನೋಡಿ ನಾವಿಬ್ಬರು ದುಃಖದಲ್ಲಿ ಆ ಸನ್ನೆ ಬಗ್ಗೆ ಯೋಚನೆ ಮಾಡದೆ ಅವಳನ್ನು ಸಮಾಧಾನ ಮಾಡಿಸುವುದರಲ್ಲೇ ಮುಳುಗಿದ್ದೆವು. ಅಲ್ಲಿಂದ ಪುನಃ ಕುಂದಾಪುರಕ್ಕೆ ಬರುವಾಗ ಮಾಲತಿ ನನಗೆ ಕೇಳಿದ್ರು, ನಿನಗೆ ಹೇಗೆ ಅವಳ ಗುರ್ತ ಅಂದಿದ್ದು ನೀನು? ಮೊದಲು ಹೇಳಿದ್ದಿ, ಈಗ ನೆನಪಿಲ್ಲ. ಯಾವುದೋ ನಾಟಕದ ಪಾತ್ರದ ಹೋಲಿಕೆ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದ್ದಳು ಅಂದೆಯಲ್ಲ ಅಂತ ಕೇಳಿದರು. ಹೌದು, ಜಾಹ್ನವಿ ತಾನು ಮುದುಕನ ಮದುವೆ ನಾಟಕದ ನಾಯಕಿಯ ಪಾತ್ರಧಾರಿಯ ಹಾಗೆ ಕಾಣ್ತಾಳಂತ ಎಲ್ಲರೂ ಹೇಳಿದ್ದನ್ನು ಮನಸ್ಸಿಗೆ ಹಚ್ಚಿಕೊಂಡು ರೋಸಿ ಹೋಗಿ ವಿಚಿತ್ರ ವರ್ತಿಸುತ್ತಿದ್ದಳು ಅಂದು ಅಂತ ಹೇಳಿದೆ. ಮಾಲತಿಯವರ ಪ್ರಕಾರ ಹಾಗೆ ಹೇಳಿಸಿಕೊಳ್ಳುವುದಕ್ಕಿಂತ ತುಂಬ ಹಿಂದಿನಿಂದಲೇ ಜಾಹ್ನವಿ ಮಾನಸಿಕ ವೈಚಿತ್ರವಿದ್ದವಳಾಗಿದ್ದಳು. ಮದುವೆಯಾದ ಹೊಸತರಲ್ಲಿ ನಾನು DTP ಕಂಪ್ಯೂಟರ್ ಕೋರ್ಸ್ಗೆ ಸೇರಿದ್ದೆ. ನೋಡಿದರೆ ತುಂಬಾ ಪಾಪದವಳ ಹಾಗೆ ಕಾಣುತ್ತಿದ್ದ ಸಪೂರ ದೇಹದ ಬೆಳ್ಳಗಿನ ಮೈಬಣ್ಣದ ಜಾಹ್ನವಿ ನನ್ನೊಂದಿಗೆ ಸಹ ಕಂಪ್ಯೂಟರ್ ಶಿಕ್ಷಾರ್ಥಿ ಆಗಿದ್ದಳು.
ಸಾಧಾರಣ ರೂಪಿನವಳಾಗಿದ್ದ ಅವಳು ದಿನಾಲೂ ಮಲ್ಲಿಗೆ ಮುಡಿದು ಬರುತ್ತಿದ್ದಳು. ನಾನು ಪ್ರೋಗ್ರಾಮಿಂಗ್ ಕಮಾಂಡ್ಸ್ ಬಗ್ಗೆ ಏನು ಹೇಳಿದ್ದರೂ ಅವಳ ಸ್ವಂತ ಅಭಿಪ್ರಾಯ ಹೇಳದೆ ಒಪ್ಪಿಕೊಳ್ಳುವುದು. ಹೇಗೆ ಆಪರೇಟ್ ಮಾಡಿದರೂ ನಾನು ಮಾಡಿದ್ದೇ ಸರಿ ಅಂತ ಸ್ವಂತ ಅಭಿಪ್ರಾಯವೇ ಇಲ್ಲದವರಂತೆ ಸಾಧುವಾಗಿ ವರ್ತಿಸುವುದು ಮಾಡುತ್ತಿದ್ದಳು. ಬರುತ್ತಾ ನನಗೆ ಅದು ಅವಳ ನಿರಾಸಕ್ತಿ ಅಂತ ತಿಳಿಯಿತು. ಒಂದು 10 ದಿನ ಕಳೆದಿತ್ತೇನೋ, ಪಲ್ಲವಿ ಎಂಬ ಇನ್ನೊಬ್ಬಳು ಹುಡುಗಿ ಹೇಳಿದಳು, ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಅಂತ. ಅಣಕು ನಗೆ ಅವಳ ಮುಖದಲ್ಲಿ. ಪರವಾಗಿಲ್ಲ ಎಂದೆ. ಹಾಗೆಯೇ 1-2 ದಿನಗಳಲ್ಲಿ ಇನ್ನೊಂದು ಕಂಪ್ಯೂಟರ್ನಲ್ಲಿ ಆಪರೇಟ್ ಮಾಡ್ತಿದ್ದ ಜಯಂತಿಯ ಬಗ್ಗೆ ಹೇಳಿದ್ಲು. ಅವಳ ಗಂಡ ತುಂಬ ಚಂದ, ಈಕೆ ಏನೂ ಚಂದ ಇಲ್ಲ ಅಂತ ಅವನಿಗೆ ಅಸಮಾಧಾನ ಇದೆ, ಅವರ ದಾಂಪತ್ಯ ಚೆನ್ನಾಗಿಲ್ಲ ಎಂದಳು ಜಾಹ್ನವಿ. ಪೇಜ್ ಅಲೈನ್ಮೆಂಟಲ್ಲಿ ಸಂಪೂರ್ಣ ತಲ್ಲೀನಳಾದ ನನಗೆ ದೂರದ ಸಂಬಂಧಿಯೂ ಆದ ದಂಪತಿಯ ಬಗ್ಗೆ ಹೇಳಿದ ಮಾತಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯಲಿಲ್ಲ. ಮುಂದಿನ 5-6 ದಿನಗಳಲ್ಲಿ ಇನ್ನೂ ಕೆಲವರ ಬಗ್ಗೆ ಗಾಸಿಪ್ ಶುರು ಮಾಡಿದಳು. ಕಂಪ್ಯೂಟರ್ ಪ್ರೋಗ್ರಾಮಿಂಗೂ ಅವಳಿಗೂ ಸಂಬಂಧವೇ ಇಲ್ಲವೇನೋ ಎನ್ನುವಂತೆ ಇದ್ದು ಅಸಂಬದ್ಧ ಮಾತುಗಳಲ್ಲೇ ಕಾಲ ಕಳೆಯುತ್ತಿದ್ದಳು. ಕಂಪ್ಯೂಟರ್ ಕಲಿಕೆಯನ್ನು ಅವಳಿಗಿಂತ ಹೆಚ್ಚು ನಾನು ಗಂಭೀರವಾಗಿ ಪರಿಗಣಿಸಿದೆ ಎಂದು ಗ್ರಹಿಸಿ ಬೇರೆ ವಿಷಯಗಳನ್ನು ಅಲ್ಲಿ ಮಾತಾಡುವುದು ಸರಿಯಲ್ಲವೆಂದು ಅವಳೇ ತಿಳಿದು ಆಗಾಗ್ಗೆ ಅವಳ ಮನೆಗೆ ಹೋಗುವ, ಪಾರ್ಕಿಂಗ್ಗೆ ಹೋಗುವ ಅಂತ ನನ್ನನ್ನು ಬೇರೆಡೆಗೆ ಎಳೆದೊಯ್ಯುತ್ತಿದ್ದಳು. ಮನೆಯ ಕಲಾತ್ಮಕ ಕನ್ನಡಿ ಎದುರು ನಿಂತು ಸುಕ್ಕುಗಟ್ಟಿದ ಚರ್ಮ, ಬಲ ಎಡ ಎರಡೂ ಹಣೆ ಮೇಲಿನ ಸುರುಳಿ ಕೂದಲನ್ನು ತೋರಿಸಿ ನಾನು ಆ ನಾಟಕದ ಮಲ್ಲಿಕಾಳ ಹಾಗೆ ಕಾಣದಿರುವಂತೆ ಏನು ಮಾಡುವುದು ಎಂದು ಅವಳ ಮನೆಯ ಕನ್ನಡಿ ಎದುರು ನಿಂತು ನನ್ನತ್ರ ಕ್ಷೀಣ ಧ್ವನಿಯಲ್ಲಿ ಕೇಳಿದಳು. ಸುರುಳಿ ಕೂದಲನ್ನು ಹಿಂದೆ ಮಾಡಿ ಕ್ಲಿಪ್ ಹಾಕಿಕೊಳ್ಳಬಹುದು, ಜಡೆ ಬೇಡ, ಜುಟ್ಟು ಹಾಕಿದರೆ ಸಂಪೂರ್ಣ ಬೇರೆಯೇ ಲುಕ್ ಬರುತ್ತೆ ಅಂದಿದ್ದೆ. ಆ ಕ್ಷಣದಲ್ಲೇ ಅವಳು ನಾನು ಹೇಳಿದ್ದೆಲ್ಲವನ್ನ ಮಾಡಿ ಎಸ್ ರೈಟ್ ಅಂತ ಹರ್ಷಿತಳಾಗಿದ್ದಳು. ಕ್ಷೀಣ ಇದ್ದ ಧ್ವನಿ ಏರಿಸಿ ಆ ಕನ್ನಡಿ ಲಿಸ್ಬನ್ಗೆ ಪ್ರವಾಸಕ್ಕೆ ಹೋದ ಅವಳ ಚಿಕ್ಕಪ್ಪ ತಂದಿದ್ದು ಅಂತ ತಿಳಿಸಲು ಮರೆಯಲಿಲ್ಲ ಆಕೆ. ಕ್ರಮೇಣ ತನ್ನನ್ನು ತಾನು ಅತಿಯಾಗಿ ಹೊಗಳಿಕೊಳ್ಳುವುದು, ನಂಬಲಾಗದ ಕೆಲವು ವಿಷಯಗಳನ್ನು ಅವರ ಕುಟುಂಬದ ಬಗ್ಗೆ, ತಾಲೂಕು ಆಫೀಸ್ನಲ್ಲಿ ಕ್ಲರ್ಕ್ ಆಗಿದ್ದ ಅವಳ ಅಮ್ಮನ ಬಗ್ಗೆ, ಹೈ ಪ್ರೊಫೈಲ್ ಬಗ್ಗೆ ಹೇಳುತ್ತಾ ಎಲ್ಲದರಲ್ಲೂ ಅವರು ಹೈ ಲೆವೆಲ್ ಎಂದು ಸೂಚಿಸುತ್ತಿದ್ದಳು. ಮಣಿಪಾಲದ ಹೆಸರಾಂತ ವ್ಯಕ್ತಿಯೊಬ್ಬರ ಹೆಸರು ಹೇಳಿ ತಮ್ಮ ಮನೆಗೆ ಅವರು ಬರುತ್ತಿರುತ್ತಾರೆ, ತುಂಬ ಆಪ್ತರು ಅಂತ ಎಷ್ಟು ಸಲ ಬೇರೆ ಬೇರೆ ರೀತಿಯಲ್ಲಿ ಹೇಳುವಾಗ ಆ ನಂತರ ಅದನ್ನು ನಾನು ಯೋಚಿಸಿ ನಗುತ್ತಿದ್ದೆ. ಆ ಕಾಲದಲ್ಲಿ ಮನಃಶಾಸ್ತ್ರದ ಪುಸ್ತಕಗಳನ್ನು ಓದುವ ಗೀಳು ಹಚ್ಚಿಕೊಂಡ ನನಗೆ ಇದು ಅವಳಲ್ಲಿರುವ ಟ್ರೋಫಿ ಸಿಂಡ್ರೋಮ್ ಎಂದು ಗೊತ್ತಾಗಿ ಸುಮ್ಮನಾಗುತ್ತಿದ್ದೆ. ಉಡುಪಿಯ ಒಂದು ಚಾನೆಲ್ನವರು ನ್ಯೂಸ್ ರೀಡರ್ ಆಗಿ ಅವಳನ್ನು ಕರೆದಿದ್ದಾರೆ, ಸದ್ಯದಲ್ಲಿ ಆ ಕೆಲಸಕ್ಕೆ ಸೇರಿಕೊಳ್ಳುವೆ ಎನ್ನುವುದು ಅವಳು ಎಲ್ಲರ ಹತ್ರ ಹೇಳಿ ತಿರುಗುವ ವಿಚಾರವಾಗಿತ್ತು. ಇನ್ನೊಬ್ಬರ ಹತ್ರ ಮಾತನಾಡುವಾಗಲೂ ಶಬ್ದಗಳನ್ನು ನುಂಗುವಂತೆ ಮಾತನಾಡುವ ಅವಳು ವಾರ್ತಾವಾಚಕಿಯಾದರೆ ಹೇಗೆ ಎಂದು ಹೆಚ್ಚಿನವರ ಪ್ರತಿಕ್ರಿಯೆಯಾಗಿತ್ತು. ಒಂದಿಬ್ಬರು ಅವಳ ಎದುರಿಗೆ ಅದನ್ನೇ ಹೇಳಿ ಅವಳಿಂದ ಉಗಿಸಿಕೊಂಡದ್ದೂ ಇದೆ. ಅವರ ಮನೆಯಲ್ಲಿ ವಜ್ರದ ಕಿವಿಯೋಲೆ, ಮೂಗುತಿ ಮತ್ತು ತೆಳು ನೆಕ್ಲೆಸ್ನ ಸೆಟ್ ಇದೆ ಅಂತ ಕಂಪ್ಯೂಟರ್ ಕಲಿಕೆಯ ಮಧ್ಯದಲ್ಲೇ ಹೇಳಿದಾಗ ನನಗೆ ಕಿರಿಕಿರಿಯಾಗುತ್ತಿತ್ತು. ಅದನ್ನು ಆಕೆ ಗಮನಿಸಿದರೂ ಹೇಳುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಮನೆಗೆ ಬಾ, ಆ ವಜ್ರದ ಸೆಟ್ ತೋರಿಸ್ತೇನೆ ಅಂತ ಹೇಳಿ ಮನೆಗೆ ಹೋದಾಗಲೆಲ್ಲ ಬೀರುವಿನ ಕೀ ಇವತ್ತು ಅಮ್ಮ ತಗೊಂಡು ಹೋಗಿದ್ದಾರೆ, ಮೊನ್ನೆ ಯಾತ್ರೆಗೆ ಹೋಗಿದ್ದೇವೆ ಅಂತ ಅದನ್ನು ಸ್ವಲ್ಪ ದಿನ ಲಾಕರ್ನಲ್ಲಿ ಇಟ್ಟಿದ್ದೇವೆಂದು ಇಂಥ ಏನಾದರೂ ಒಂದು ನೆಪ ಹೇಳಿ ನುಣುಚಿಕೊಳ್ಳುತ್ತಿದ್ದಳು. ಹಾಗಂತ ಕೆಲವು ಸುತ್ತಲಿನ ಆಗುಹೋಗುಗಳನ್ನು ಗಮನಿಸುವುದರಲ್ಲಿ ಅತಿ ಸೂಕ್ಷ್ಮತೆ, ವಿಶ್ಲೇಷಿಸುವುದರಲ್ಲಿ ಚಾಣಾಕ್ಷತೆಯೂ ಅವಳಲ್ಲಿತ್ತು. ಅವಳಲ್ಲಿದ್ದ ಆ ದುಗೂಢ ಹತಾಶೆ, ಅಪ್ರಬುದ್ಧತೆ, ಮಾನಸಿಕ ಏರಿಳಿತಗಳನ್ನು ಅಸ್ವಸ್ಥೆಯ ಮಟ್ಟಕ್ಕೆ ಕೊಂಡೊಯ್ದಿದ್ದು ಕೆಲವು ವರ್ಷಗಳಿಂದ ನಡೆಯುತ್ತಿದ್ದ ಅವಳ ಪ್ರೇಮ ವ್ಯವಹಾರ. ದಿನಾಲೂ ಮಧ್ಯಾಹ್ನ ಶೆಟ್ಟಿ ಟ್ರಾನ್ಸ್ಪೋರ್ಟ್ನ ಹಿಂದೆ ಕುಂದೇಶ್ವರ ದೇವಳದ ಎಡಬದಿಯ ನಿರ್ಜನ ಗಲ್ಲಿಯಲ್ಲಿ ಬೈಕ್ನಲ್ಲಿ ನಿಂತು ಮಾತನಾಡುತ್ತಿದ್ದ ಗುರು. ಅವನ ಬಗ್ಗೆಯೋ ಈಕೆಗೆ ವಿಪರೀತ ನಿರೀಕ್ಷೆ. ಹೇಳಿದ ಟೈಮ್ಗೆ ಸರಿಯಾಗಿ ಬರಲೇಬೇಕು, ದಿನಾಲೂ SMS ಮಾಡಲೇಬೇಕೆಂಬ ಒತ್ತಾಯ. ಅವಳ ಆಯ್ಕೆಯ ಬಣ್ಣದ ಶರ್ಟ್ ಅವಳು ಹೇಳಿದ ಅಂಗಡಿಯಲ್ಲೇ ಅವನು ಖರೀದಿಸಬೇಕು. ಅವಳಿಗಾಗದವರ ಬಳಿ ಅವನು ಮಾತನಾಡುವುದನ್ನೇ ಬಿಡಬೇಕಾಗಿತ್ತು. ವಾರಕ್ಕೊಮ್ಮೆ ಈಕೆ ಬಸ್ನಲ್ಲಿ, ಆತ ಬೈಕಲ್ಲಿ ಸ್ವಲ್ಪ ದೂರ ಹೋಗಿ ಯಾವುದಾದ್ರೂ ಸ್ಥಳದಲ್ಲಿ ಕುಳಿತು ಮಾತನಾಡುವುದು, ಹೋಟೆಲ್ಗೆ ಹೋಗಿ ಬರುವುದು ಎಲ್ಲವನ್ನು ಅವನು ವಿಧೇಯ ಪ್ರೇಮಿಯಂತೆ ಕರಾರುವಕ್ಕಾಗಿ ಪಾಲಿಸುತ್ತಿದ್ದ.
ಎಂಬ ಮೆಚ್ಚುಗೆಯ ಮಾತನ್ನು ಅವಳು ಯಾವತ್ತೂ ಹೇಳುತ್ತಿದ್ದಳು. ಜಾಹ್ನವಿಯ ಹೆಸರು ಮೊಟಕುಗೊಳಿಸಿ ಆತ ಜಾನು ಜಾನು ಎಂದು ಕರೆಯುವುದನ್ನು ಅದೆಷ್ಟು ಖುಷಿಪಡುತ್ತಿದ್ದಳೆಂದರೆ, ನಮ್ಮದೇ ಕಲಿಕಾ ತಂಡದಲ್ಲಿದ್ದ ಬಾಯ್ಫ್ರೆಂಡ್ ಇದ್ದಾನೆಂದು ವದಂತಿ ಇದ್ದ ಎಳೆಯ ತರುಣಿಯ ಹತ್ರ ವಾರಕ್ಕೆ 4-5 ಸಲ ರಾಜಾರೋಷವಾಗಿ ಕೇಳಿ ಅವಳ ಪ್ರೇಮಿ ಏನು ಹೇಳುವುದು, ನಿಕ್ನೇಮ್ ಏನಿದೆ ಎಂದ ವಿಚಾರಿಸಿ ಆ ತರುಣಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಳು. ಆಕೆಯ ಪೀಚಲು ದೇಹದ ಬಗ್ಗೆ ಗುರುವಿಗಿದ್ದ ಅಸಮಾಧಾನವನ್ನು ಆಗಾಗ್ಗೆ ಹೇಳಿ ವ್ಯಥೆಪಡುತ್ತಿದ್ದಳು. ಆದರೂ ಅವನ ಪ್ರೀತಿ ವ್ಯಾಮೋಹಗಳಿಗೇನು ಕೊರತೆ ಇಲ್ಲ ಎಂದು ಖುಷಿಪಡುತ್ತಿದ್ದಳು. ಕೆಲವು ತಿಂಗಳ ನಂತರ ಥೇಟ್ ಹುಚ್ಚಿಯಂತೆ ತನ್ನಷ್ಟಕ್ಕೆ ಮಾತನಾಡುತ್ತಾ ಕಂಪ್ಯೂಟರ್ ಸೆಂಟರ್ಗೆ ಬಂದು ಕಲಿಯಲು ಬಂದ ಗುರುವಿನ ಪರಿಚಯದ ಒಬ್ಬ ಹುಡುಗನ ಹತ್ರ ಕೂತು ದೂರುತ್ತಿದ್ದಳು. ನಡುರಾತ್ರಿ ಮೆಸೇಜ್ ಚಾಟ್ ಮಾಡುವುದಿಲ್ಲ ಈಗ ಅವನು. ಹಗಲಲ್ಲೂ ಇವಳ ಮೆಸೇಜ್ಗೆ ತಕ್ಷಣ ಉತ್ತರಿಸದೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾನೆ. ಇವಳ ಹತ್ರ ಕೇಳದೆ ಯಾರದ್ದೋ ಹೊಸ ಮನೆ ಕಟ್ಟುವ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾನೆ ಎಂದೆಲ್ಲ ಹೇಳುತ್ತಾ ರೋಸಿ ಹೋಗುತ್ತಿದ್ದವಳಿಗೆ ಎಲ್ಲರ ಮನಸ್ಸನ್ನು ಅಷ್ಟು ಪೂರ್ತಿಯಾಗಿ ಆವರಿಸಲು ಆಗುವುದಿಲ್ಲ, ಸ್ವಲ್ಪ ಕಾಯು, ಅವನಾಗೇ ಬರುವ ಹಾಗೆ ಮಾಡು ಎಂದು ಹೇಳಿದರೂ ಅವಳಿಗದು ಅರ್ಥವೇ ಆಗುತ್ತಿರಲಿಲ್ಲ. ಅವಳ ತರ್ಕ ಇಷ್ಟೇ, ತನ್ನಿಂದ ಎಲ್ಲ ಪಡೆಯುವ ಜುಜುಬಿ ಗುರುವಿಗೆ ಇಷ್ಟು ಸಣ್ಣ ವಿಷಯಗಳನ್ನು ನಾನು ಹೇಳಿದಂತೆ ನನಗೆ ಬೇಕಾದಂತೆ ಮಾಡಲು ಯಾಕಾಗುವುದಿಲ್ಲ ಅಂತ ಅವರಿಬ್ಬರ ಸಂಬಂಧದ ಬಗ್ಗೆ ಇನ್ನೊಂದು ಆಯಾಮವನ್ನು ನನ್ನ ಹತ್ರ ಸೂಚಿಸುತ್ತಿದ್ದಳು. ನಿರೀಕ್ಷೆ ಕಡಿಮೆ ಮಾಡು ಎಂದಾಗೆಲ್ಲ ವ್ಯಗ್ರವಾಗುತ್ತಿದ್ದಳು. ಅವನಾಗಿ ಒಂದು ದಿನ ಮಾತನಾಡಲು ಬಂದಿದ್ದನ್ನು ಅವಳು ನಿರಾಕರಿಸಿದ್ದನ್ನು ಮೂರ್ಖಳಂತೆ ವಿವರಿಸುತ್ತಿದ್ದಳು. ಮೊದಲೇ ಭಾವನೆಗಳ ತೀವ್ರ ಏರಿಳಿತಗಳಿದ್ದ ಜಾಹ್ನವಿ ತೀಕ್ಷ್ಣ ನೋಟ ಬೀರುತ್ತಾ ಗುಮಾನಿಯಿಂದ ಎಲ್ಲರನ್ನು ದಿಟ್ಟಿಸುತ್ತಾ ಹಾವಭಾವ ಮಾತುಗಳು ಒಂದಕ್ಕೊಂದು ತಾಳೆ ಇಲ್ಲದೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಳು. ಅವಳ ನೆರೆಹೊರೆಯವರು, ಸ್ನೇಹಿತರು, ಅಲ್ಲದೆ ಕಂಪ್ಯೂಟರ್ ಸಂಸ್ಥೆಯ ನಿರ್ದೇಶಕರು ಅವಳು ಕಲಿಕೆಯನ್ನು ವಿಸ್ತರಿಸುವ ಇನ್ಯಾವುದೋ ಕೋರ್ಸನ್ನು ಆಯ್ಕೆ ಮಾಡಿದಾಗ ಅವಳನ್ನು ಹೊರಗೆ ಹೇಗೆ ಸಾಗ ಹಾಕುವುದು ಹೇಗೆಂದು ಚಿಂತೆಗೀಡಾಗಿದ್ದರು. ಒಂದು ಮಧ್ಯಾಹ್ನ ತಾಳ್ಮೆಗೆಟ್ಟು ಅವಳು ಮಾತಾಡ್ತಾ ಇದ್ದ ಕೀಪ್ಯಾಡ್ ಫೋನನ್ನು ನೆಲಕ್ಕೆ ಒಗೆದು ರಾದ್ದಾಂತ ಸೃಷ್ಟಿ ಮಾಡಿದ್ದಳು ಈ ಜಾಹ್ನವಿ. ಕಂಪ್ಯೂಟರ್ ಸಂಸ್ಥೆ ಮಾಲೀಕರು ನೋಡಿದಾಗ ಅವಳ ಪಕ್ಕ ಕೂತ ಮಹಿಳೆ ಮೊಬೈಲ್ ಬಿತ್ತು ಅಂತ ಹೇಳಿದಾಗ ನೈಜತೆ ಗೊತ್ತಿದ್ದ ಡೈರೆಕ್ಟರ್ ಮೀಸೆಯಡಿ ನಕ್ಕಿದ್ದು ಇನ್ನೂ ನೆನಪಿದೆ. ಕ್ರಮೇಣ ಇತರರು ಗುರುವಿನ ಬಗ್ಗೆ ಹೇಳಿದಾಗೆಲ್ಲ ಸಿಟ್ಟಾಗಿ ಕೇಳಿದವರ ಯಾವುದೋ ದೌರ್ಬಲ್ಯವನ್ನು ಗೇಲಿ ಮಾಡುತ್ತಿದ್ದಳು. ಹೀಗೆಯೇ ಮುಂದುವರಿದ ಅವಳ ಉದ್ವಿಗ್ನತೆ, ಚೀರಾಟಗಳು ದಿನೇ ದಿನೇ ಗಂಭೀರ ಸ್ವರೂಪ ಪಡೆದು ಕೊನೆಗೊಮ್ಮೆ ಯಾರೂ ಅವಳನ್ನು ಹತ್ತಿರ ಸೇರಿಸಿಕೊಳ್ಳದ ಮಟ್ಟ ತಲುಪಿತು. ಮನೆಯಲ್ಲಿ ಅಮ್ಮ ಮತ್ತು ತಮ್ಮನೊಂದಿಗೆ ಹೆಚ್ಚು ಹೊತ್ತು ಕಳೆಯುತ್ತಿದ್ದವಳು. ಬರುಬರುತ್ತಾ ಮಾತು, ನಗೆ ಎಲ್ಲವನ್ನು ಕಡಿಮೆ ಮಾಡಿದಳು. ಎದುರಿಗೆ ಸಿಕ್ಕಾಗೆಲ್ಲ ಬಲವಂತದ ಮುಗುಳು ನಗೆ ಬೀರುತ್ತಾ ಮುಗುಮ್ಮಾಗಿರುತ್ತಿದ್ದಳು. ಬಗೆ ಬಗೆಯ ಹೂಮಾಲೆ ಕಟ್ಟಿ ದೇವರಿಗೆ ಅರ್ಪಿಸುವ ಹವ್ಯಾಸವಿದ್ದ ಮಾಲತಿಪಯ್ಯವರ ಮನೆಗೆ ಕಣಗಿಲೆ, ನಂದಬಟ್ಟಲು, ಕರವೀರ, ತುಳಸಿ ದಳಗಳನ್ನು ತಂದುಕೊಡುವ ಕೆಲಸ ಮಾತ್ರ ಶ್ರದ್ಧೆಯಿಂದ ಜಾಹ್ನವಿ ಮಾಡುತ್ತಿದ್ದಳು. ದೇವಸ್ಥಾನಕ್ಕೆ ಹೋಗುವಾಗ 4-5 ಸಲ ಅವರ ಮನೆಯಲ್ಲಿ ನನ್ನನ್ನು ಕರೆದು ಸುಮಾರು ಹೊತ್ತು ಮಾತನಾಡುತ್ತಿದ್ದಳು. ಅವಳ ಭಗ್ನ ಪ್ರೇಮದ ಬಗ್ಗೆ ಹೇಳುತ್ತಾ ಗುರುವನ್ನು ಕೆಟ್ಟವನೆಂದು ಚಿತ್ರಿಸುತ್ತಿದ್ದಳು. ತಾಲೂಕು ಆಫೀಸಲ್ಲಿ ಕೆಲಸ ಮಾಡುತ್ತಿದ್ದ ಅವಳ ಅಮ್ಮ ಬಿಳಿ ಕಾಮಾಲೆ ರೋಗದಿಂದ ದಿಢೀರ್ನೆ ಸತ್ತಾಗ ಜಾಹ್ನವಿಯ ಮನೋವಿಕಾರಗಳು ಇನ್ನೂ ಹೆಚ್ಚಿದವು. ಆದರೆ ಆ ಬಳಿಕ ಅವಳ ಮಾತಿನ ಸಂಪರ್ಕದಲ್ಲಿ ನಾನಿರಲಿಲ್ಲ. ಅವಳು ಅಲ್ಲಲ್ಲಿ ತಿರುಗಾಡುತ್ತಾ ಯಾರೊಂದಿಗೋ ಮಾತನಾಡುತ್ತಾ ಕೆಲವೊಮ್ಮೆ ಮುಖ ಗಂಟಿಕ್ಕಿ ಮತ್ಯಾರೊಂದಿಗೋ ಜಗಳಕ್ಕಿಳಿದ ಅವಳನ್ನು ನೋಡುತ್ತಾ ಅನೇಕ ವರ್ಷಗಳು ಕರಗಿದ್ದವು. ಕೆಲ ಸಮಯದ ನಂತರ ದೇವಸ್ಥಾನದಲ್ಲಿ 3-4 ಹೆಂಗಸರು ಮಾಲತಿಯವರ ಹತ್ತಿರ ಗುಸುಗುಸು ಮಾತಾಡ್ತಾ ಇದ್ದದ್ದನ್ನು ಕಂಡು ವಿಷಯ ಕೇಳಿದಾಗ ಮಹಿಳಾ ಕಲ್ಯಾಣ ಇಲಾಖೆಯ ಸದಸ್ಯೆ ಒಬ್ಬರು ಜಾಹ್ನವಿಯನ್ನು ಬ್ರಹ್ಮಾವರದ ಆಶ್ರಮಕ್ಕೆ ಸೇರಿಸಿದರು ಎಂದು ತಿಳಿದಾಗ ಸ್ವಲ್ಪ ನಾನು ನಿರಾಳವಾಗಿದ್ದು ನೆನಪಿದೆ. ನಾವು ಆಶ್ರಮಕ್ಕೆ ಹೋಗಿ 1.5 ತಿಂಗಳಾಗಿತ್ತೇನೋ. ಆಶ್ರಮದ ರಿಸೆಪ್ಷನಿಸ್ಟ್ ಕೌಂಟರ್ನಿಂದ ಬಂದ ಕರೆಯಿಂದ ಜಾಹ್ನವಿ ಹಿಂದಿನ ದಿನವೇ ತೀರಿ ಹೋದಳು, ಅಂತ್ಯ ಸಂಸ್ಕಾರವನ್ನು ಅವರೇ ಮುಗಿಸಿದರು ಎಂದು ವಿಷಯ ತಿಳಿಸಿದಳು. ಅವಳ ಕೆಲ ವಸ್ತುಗಳನ್ನೆಲ್ಲ ಬಿಸಾಡುವಾಗ 2 ವಸ್ತುಗಳನ್ನು ಮಾತ್ರ ನನಗೆ ಮತ್ತು ಮಾಲತಿಗೆ ತಲುಪಿಸಲೇಬೇಕೆಂದು ಜಾಹ್ನವಿ ಆಣೆ ಮಾಡಿದ್ದಾಳೆ. ಪ್ಯಾಕ್ ಆಗಿದೆ ಅದು ಎಂದು ನಾವಿಬ್ಬರು ಬಂದು ತಗೊಂಡು ಹೋಗಬಹುದಾ ಎಂದು ಸ್ವಾಗತಕಾರಿಣಿ ಕೇಳಿದಳು. ಅಪರ ಕಾರ್ಯದ ದಿನ ಆಶ್ರಮಕ್ಕೆ ಹೋದ ನಮಗೆ ವಸ್ತುಗಳನ್ನು ತೆರೆದರೆ
ದಿಗಿಲು. ಮಾಲತಿಯವರು ಎಂದೋ ಅವಳಿಗೆ ಕೊಟ್ಟ ಇಡ್ಲಿ ಅಟ್ಟೆ ಪಾತ್ರೆ ಮತ್ತು ನನಗೆ ತಲುಪಿಸಲು ಅಂತ ಅವಳು ಕಾದಿರಿಸಿದ ಒಂದು ಫ್ರೇಮ್ ಹಾಕಿದ ಫೋಟೋ, ನನಗೆ ಮತ್ತು ಅವಳಿಗೆ ಮಾತ್ರ ತಿಳಿದಿದ್ದ ನವಿರು ಹಿನ್ನೆಲೆ ಇರುವ ಫೋಟೋ ಅದು. ಜಾಹ್ನವಿ ಮತ್ತು ಗುರು ಮಲ್ಪೆ ಬೀಚ್ನ ಪ್ಯಾರಾಚೂಟ್ನ ಹೊರಗೆ ನಿಂತ ಫೋಟೋ. ಜಾಹ್ನವಿಗೆ ಅದಕ್ಕೊಂದು ಕಲಾತ್ಮಕ ಚೌಕಟ್ಟು ಹಾಕಬೇಕು, ಗುರುವಿಗೂ ಅದನ್ನೊಂದು ಗಿಫ್ಟ್ ಆಗಿ ಕೊಡಬೇಕು ಎಂಬ ಮಹದಾಸೆ. ಆದರೆ ಕುಂದಾಪುರದ ಯಾವುದೇ ಸ್ಟುಡಿಯೋದಲ್ಲಿ ಅದಕ್ಕೆ ಫ್ರೇಮ್ ಹಾಕ ಕೊಟ್ಟರೂ ಪರಿಚಿತರೇ ಸ್ಟುಡಿಯೋದಲ್ಲಿ ಇದ್ದು ಯಾರೊಬ್ಬರಿಗಾದರೂ ಅದು ತಿಳಿದು ಅವರ ಸಂಬಂಧ ಬಯಲಾಗುವುದೆಂಬ ಅಂಜಿಕೆ ಅವಳಿಗೆ. 2 ದಿನದಲ್ಲಿ ಅವಳಿಗೆ ಹೊಳೆದ ಯೋಚನೆ ಏನೆಂದರೆ, ನಾನು ನನ್ನ ತವರೂರು ಪಕ್ಕದ ಗಂಗೊಳ್ಳಿಗೆ ಹೋಗಿ ಫ್ರೇಮ್ ಹಾಕಿಸಿ ತಂದು ಕೊಡಬೇಕೆಂದು ಕೇಳಿದ್ದಳು. ನಾನು ಅವಳ ಬೇಡಿಕೆಯನ್ನು ಈಡೇರಿಸಿದ್ದೆ. ಗುರು ಮತ್ತೆ ಜಾಹ್ನವಿ ಇಬ್ಬರು ಚಿತ್ತಾಕರ್ಷಕರಾಗಿ ಕಾಣುತ್ತಿದ್ದ. ಅವನು ಅವಳ ಭುಜದ ಮೇಲೆ ಕೈ ಹಾಕಿದ್ದ. ಗುರುವಿನ ಆಸರೆಯ ಕೈ ಸುತ್ತುವರಿದ ಆ ಭಂಗಿ. ಅಂದು ಆ ಫೋಟೋವನ್ನು ಅವಳು ಎದೆಗಾನಿಸಿ ಮುಸುಮುಸು ನಕ್ಕು ಮನೆಗೆ ಕೊಂಡೊಯ್ದಿದ್ದಷ್ಟೇ ನನಗೆ ಗೊತ್ತು. 2 ಚಿತ್ರಪಟಗಳನ್ನು ಅದಕ್ಕೆಂದೇ ತಂದ ದೊಡ್ಡ ಚೀಲದಲ್ಲಿ ಹಾಕಿ ಮನೆ ಕಡೆ ಬಹಳ ಬೇಗ ದಾಪುಗಾಲು ಹಾಕಿದ್ದಳು. 3 ದಿನಗಳ ನಂತರ ಮತ್ತೆ ಸಿಕ್ಕ ಜಾಹ್ನವಿ ಇನ್ನಷ್ಟು ಸ್ವಲ್ಪ ಖುಷಿಯಲ್ಲಿದ್ದಳು. ಆ ಫ್ರೇಮ್ ಹಾಕಿದ ಫೋಟೋ ನೋಡಿ ಗುರುವಿಗೆ ತುಂಬಾ ಖುಷಿಯಾಗಿದ್ದು, ಫ್ರೇಮ್ ಮಾಡಿಸಿ ಗಿಫ್ಟ್ ನೀಡುವ ಅವಳ ಅಭಿರುಚಿಯನ್ನು ಮೆಚ್ಚಿ ಅವಳ ಬಗ್ಗೆ ಅವನಿಗೆ ಕುಂದುತ್ತಿರುವ ಆಸಕ್ತಿ ಹೆಚ್ಚುತ್ತಿರುವುದನ್ನು ಹೇಳಿದ್ದಳು. ದಿನಾಲು ಬೆಳಿಗ್ಗೆ ಇಡ್ಲಿ ಮಾಡುತ್ತಿದ್ದ ಮಾಲತಿಯವರ ಮನೆಯಲ್ಲಿ ಆಗಾಗ ಸಂಜೆಯೋ ಮಧ್ಯಾಹ್ನವೋ ಇಡ್ಲಿ ಸಾಂಬಾರ್ ರುಚಿ ಸವಿದ ಜಾಹ್ನವಿ ತನ್ನ ಪ್ರೇಮ ಪ್ರಕರಣ ಶುರುವಾದ ಮೇಲೆ, ತಾನು ಗುರುವನ್ನು ಮದುವೆಯಾದ ಮೇಲೆ ಪೈಯವರ ಮನೆಯ ಹಾಗೆಯೇ ಒಂದು ದಿನ ಚಟ್ನಿ ಒಂದು ದಿನ ಸಾಂಬಾರ್ ಮಾಡ್ತೇನೆ ಅಂತ ಆಸೆಯಿಂದ ಮಾಲತಿಯವರ ಮನೆಯಲ್ಲಿ ಒಮ್ಮೆ ನನಗೆ ಹೇಳಿದ್ದಳು. ಮುಂದಿನ ತಿಂಗಳು ಉಡುಪಿ ಕೃಷ್ಣ ಮಠದ ಎದುರಿನ ಅಂಗಡಿ ಮುಂಗಟ್ಟುಗಳಲ್ಲೇ ಪ್ರತಿ ಬಾರಿ ಭರ್ಜರಿ ಖರೀದಿ ಮಾಡುವ ಮಾಲತಿಯವರು ಒಂದು ಇಡ್ಲಿ ಅಟ್ಟವನ್ನು ತಂದು ದೀಪಾವಳಿ ಉಡುಗೊರೆಯಾಗಿ ಜಾಹ್ನವಿಗೆ ನೀಡಿದರು. ಕಳೆದ ಬಾರಿ ನಾವು ಆಶ್ರಮಕ್ಕೆ ಹೋದಾಗ ಕೈ ಸನ್ನೆ ಮಾಡಿ ಅವಳು ತೋರಿಸುತ್ತಿದ್ದದ್ದು ಇವೇ 2 ವಸ್ತುಗಳು, ಇಡ್ಲಿ ಅಟ್ಟ ಮತ್ತು ಫೋಟೋ ಫ್ರೇಮ್ ಅಂತ ನನಗೆ ಸ್ಪಷ್ಟವಾಯಿತು. ಅಕ್ಕ ಅವರೇ ತಗೊಳ್ಳಿ ಇದು ಅಂತ ಭದ್ರವಾಗಿ ಪ್ಯಾಕ್ ಮಾಡಿದ ಇಡ್ಲಿ ಪಾತ್ರೆ ಮತ್ತು ಫೋಟೋ ಆ ಸ್ವಾಗತಕಾರಿಣಿ ನನ್ನ ಹತ್ರ ಕೊಟ್ರು. ಪಿಂಕ್ ಸಲ್ವಾರ್ನ ಜಾಹ್ನವಿ ಮತ್ತು ಕುಂಕುಮ ಬಣ್ಣದ ಶರ್ಟ್ ಮತ್ತು ಕೆನೆ ಬಣ್ಣದ ಪ್ಯಾಂಟ್ನಲ್ಲಿ ಆಕರ್ಷಕವಾಗಿ ಕಾಣುತ್ತಿದ್ದ ಗುರು. ಇನ್ನೂ ಬಳಸದ ಹೊಸ ಕಂದು ಬಣ್ಣದ ಇಡ್ಲಿ ಅಟ್ಟ. ಜಾನು ಗುರು ಇಬ್ಬರೂ ಬಾಳಬೇಕಾದ ಬದುಕಿನ ದೈನಂದಿನ ಕಾಲ್ಪನಿಕ ದೃಶ್ಯಗಳು ನನ್ನ ಕಣ್ಮುಂದೆ ಹಾದು ಹೋದವು. ಈ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಇದುವರೆಗೆ ಉಪನ್ಯಾಸಕರಾದ ಸುಮತಿ ಶೆಣೈ ಗಂಗೊಳ್ಳಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.